ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ, ನಾನು ಇಲ್ಲಿ ಮರ್ಗ ಹಾಕಿದ್ದೆ. ಸಣ್ಣದಾಗಿ ಬಂದಿತ್ತದು. ನನ್ನ ಹತ್ರ ಇದ್ದಿದ್ದು ಯಾಕೋ ಒಣಗೋಯ್ತು ಬಿಸಿಲಲ್ಲಿ. ನಿನ್ನೆ ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿದ್ದೆ. ಹಾಗೆ ಬರ್ತಾ ಅವ್ರ ಮನೆಯಲ್ಲಿ ಮರ್ಗ ಇತ್ತು, ತಗೊಂಡು ಬಂದಿದ್ದೀನಿ. ಇದು ಒಂದು ಎರಡು ಕಡೆ ಹಾಕಿದ್ರೆ ಬರುತ್ತೆ. ಇದೊಂದು ಅವರು ಮಣ್ಣು ಸಮೇತ ಕಿತ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಅಲ್ಲಿ. ಆಮೇಲೆ ಇನ್ನೊಂದು ಏನೇನು ತಂದಿದ್ದೀನಿ ಅಂದರೆ, ಒಂದೇ ಕೈ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಟೊಮೊಟೊ ತೊಗೊಂಡು ಬಂದಿದ್ದೀನಿ, ಚೆರಿ ಟೊಮೊಟೊ. ನಮ್ಮ ಶಿಜಿ ನೋಡಿದ್ರೆ ತಿನ್ಕೊಂಡ್ಬಿಡ್ತಾನೆ, ಇಲ್ಲೇ ಕುಳ್ತಿದ್ದಾನೆ ನೋಡಿ. ಆಮೇಲೆ ಇದು ಮೆಣಸಿನ್ಕಾಯಿ, ಇದು ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಅಂದ್ಬಿಟ್ಟು ಕೊಟ್ಟರು. ಇದನ್ನು ತುಂಬ ದಿನದಿಂದ ಹುಡುಕ್ತಾ ಇದ್ದೆ ನಾನು. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇದ್ರ ಜೊತೆ ದಂಟಿನ ಬೀಜನೂ ಕೂಡ ತಂದಿದ್ದೆ. ಕೆಂಪು ದಂಟು ಹುಡುಕ್ತಾ ಇದ್ದೆ, ಅದು ಅವ್ರ ಮನೇಲಿತ್ತು. ಇದು ಬರುತ್ತೋ ಏನೋ ಗೊತ್ತಿಲ್ಲ. ಏಯ್ ತಿನ್ಬೇಡ್ಬೋ, ನಂಗೆ ಗೊತ್ತು ನೀ ತಿಂತೀಯ ಅಂತ. ಇರಪ್ಪ, ಆಮೇಲೆ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಏಯ್ ಬೇಡ, ಇದು ಬೇಡ ಕಣೋ, ತಿನ್ಬಾರ್ದು. ಅದು ಮೆಣಸಿನ್ಕಾಯಿ ತಿನ್ಬಿಟ್ಟು ಆಮೇಲೆ ಹೋಗೋ ಕಡೆಗೆ. ಹೋಗೋ, ಬೀನ್ಸು ಬಿಡಲ್ಲ. ಆಮೇಲೆ ಎಲ್ಲ ತಿನ್ಕೊಂಬಿಟ್ಟು ಆಮೇಲೆ ನಾನು ಕಿತ್ಕೊಂಡ್ಬಂದಿದ್ದೀನಿ. ಅಲ್ಲಿ ಅಕ್ಕ ಕೇಳಿದ್ರು, ಕೊಡು ಇಲ್ಲಿ ಆಶಾ ಅಂತ. ಇದಕ್ಕೆ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ಬೇರೆ ಇಸ್ಕೊಂಬಂದೆ. ನೀನು ತಿನ್ಕೊತೀಯ ಅದನ್ನ. ಇದರಲ್ಲೆಲ್ಲ ದಂಟಿನ ಬೀಜ ಇಲ್ಲ ಹಾಯ್ಕೊಂಡೆ. ಮತ್ತು ಇದಕ್ಕೆ ನಾನು ದಂಟಿನ ಬೀಜ ಒಂದೆರಡು ಗಿಡ ಬಂದರೆ ಸಾಕು, ಅದನ್ನು ಬೀಜ ಮಾಡಿ ಬಿಟ್ಕೊಂಡು ಬಿಡೋಣ ಅಂದ್ಬಿಟ್ಟು ಕಿತ್ಕೊಂಡು ಬಂದಿದ್ದೀನಿ. ಸುಮಾರು ದಿನದಿಂದ ಹುಡುಕ್ತಾ ಇದ್ದೀನಿ. ಇದು ಗೊತ್ತಿಲ್ಲ ಇದರೊಳಗಡೆ ಬೀಜ ಇದೆಯೋ ಇಲ್ವೋ ಗೊತ್ತಿಲ್ಲ. ಇದು ಫುಲ್ಲು ಒಣಗೋಗಿದೆ ಅನಿಸುತ್ತೆ. ಮರ್ಗ ನೋಡಿ ಹೆಂಗೆ ಒಣಗೋಗಿದೆ. ಇದೆಲ್ಲ ಇದರೊಳಗಡೆ ಹಾಕ್ಕೊಳ್ತೀನಿ. ಬಂದಷ್ಟು ಬರಲಿ. ಅವ್ರ ಹತ್ರ ಶಂಖಪುಷ್ಪ ಇತ್ತು, ಪಿಂಕು, ಸ್ಕೈ ಬ್ಲೂ. ಬೀಜ ಇರಲಿಲ್ಲ, ಗಿಡ ಕಟ್ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ಬಂದಾಗ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಇದೊಂದು ಮೆಣಸಿನ್ಕಾಯಿ ಇವ್ರ ಹತ್ರ ಹೇಳಿದ್ದೆ ನಾನು, ಹೇಮಾಸ್ ಪುಟ್ಟ ಪ್ರಪಂಚ ಅವ್ರ ಹತ್ರ ಇತ್ತು. ಅದಕ್ಕೆ ಅವ್ರ ಹತ್ರ ಸೇಮ್ ಮೆಣಸಿನ್ಕಾಯು ಹೇಳಿದ್ದೆ, ಮತ್ತು ಟೊಮೊಟೊನು, ಚೆರಿ ಟೊಮೊಟೊನು ಹೇಳಿದ್ದೆ. ಹಾಗೆ ಇದೊಂದು ಏನಿದು ಮರ್ಗ, ಇದು ಮರ್ಗ. ಇದು ಏನಂತಾರೆ, ಪತ್ರೆನಾ ಅದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಗಮ್ಮನ್ನತ್ತೆ. ಇದು ಕನಕಾಂಬರ ಜೊತೆ ಕಟ್ಟಿದ್ರೆ ಚೆನ್ನಾಗಿದೆ. ಪಾಟೆ ಕೊಟ್ಟಿದ್ದಾರೆ. ಇದರಲ್ಲಿ 3 ಗಿಡ ಇದೆ. ಇದರಲ್ಲಿ ಇನ್ನೊಂದು ದೊಡ್ಡ ಪಾಟ್ಗೆ ಹಾಕೋಬೇಕು. ಈಗ ಸದ್ಯಕ್ಕೆ ಶಿಫ್ಟ್ ಮಾಡಲ್ಲ, ಇದು ಹೀಗೆ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಗಿಡ. ಇದನ್ನು ಹುಷಾರಾಗಿ ಹಾಕಬೇಕು. ಗಾಂಧಾರ ಮೆಣಸಿನ್ಕಾಯಿ. ಆಮೇಲೆ ಈಗ ಇದನ್ನು ನಾನು ಡಿವೈಡ್ ಮಾಡ್ಕೊತೀನಿ. ಇದನ್ನು ಹಿಂಗೆ 3 ಗಿಡ ಮಾಡ್ಕೊಂಡಿದ್ದೀನಿ. ಇದು 3 ಕಡೆ ಹಾಕಿದ್ದೀನಿ ಉದ್ದ ಪಾಟ್ಗೆ. ಸ್ವಲ್ಪ ಬಂದ ಮೇಲೆ ಬೇರೆ ಬೇರೆ ಪಾಟ್ಗೆ ಹಾಕ್ಕೊಳ್ಳೋಣ. ಇನ್ನೊಂದೆರಡು ಪಾಟ್ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದೇ ಪಾಟ್ಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಕನಕಾಂಬರ ಗಿಡ, ಕಾಕಡ ಗಿಡ ಎಲ್ಲ ಹೂ ಬಿಡ್ತಿದೆ. ಅದ್ರ ಜೊತೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಎಷ್ಟು ಮರ್ಗ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಇದನ್ನು ನಾನು ನರ್ಸರಿಲಿ ಹೋದಾಗ ತರಬೇಕು ಅಂದ್ಕೊಂಡಿದ್ದೆ. ನೋಡಿ ಕನಕಾಂಬರ ಎಷ್ಟು ಬಿಟ್ಟಿದೆ. ಇದು ಒಂದು ಕಾಮಕಸ್ತೂರಿ ಗಿಡ. ಇದು ಚೆನ್ನಾಗಿದೆ. ಇದು ಅವರೇ ಕೊಟ್ಟಿದ್ದು, ಅಕ್ಕನೇ ಕೊಟ್ಟಿದ್ದು. ಇದೊಂದು ಇದು ನಿಮ್ಗೆ ಗೊತ್ತೇ ಇರ್ಬೋದು, ರೋಸ್ ಜೊತೆ ಕಟ್ತಾರೆ, ರೋಸ್ ಮೀರಿ ಅಂತಾರೆ ಅದಿದು. ಮತ್ತು ಇದೊಂದು ಒಂಥರ ಸೇವಂತಿಗೆ ಗಿಡ ಥರ ಇರುತ್ತೆ. ಇದನ್ನು ದೇವರಿಗೆ ಇಡ್ತಾರೆ. ಇದೂ ಮರ್ಗ ಅಲ್ಲ, ಇದು ಏನೋ ಅಂತಾರೆ. ಇದಕ್ಕೂ ನೇಮ್ ಗೊತ್ತಿಲ್ಲ ಅಷ್ಟೇ ನನಗೆ. ಇದೊಂದು ಇಲ್ಲೇ ಹಾಕಿದ್ದೀನಿ. ಅದೆಲ್ಲ ಬೇರೆ ಬೇರೆ ಬರಲಿ ಅಂದ್ಬಿಟ್ಟು ಇವಾಗ ಮೊನ್ನೆ ಹಾಕಿದ್ದೀನಿ, ಬರಬೇಕದೆಲ್ಲ. ನೋಡಿ ಶಂಖಪುಷ್ಪ ಆನ್ಲೈನಲ್ಲಿ ತೊಗೊಂಡಿದ್ದು ಈ ಥರ ಬಂದಿದೆ ನೋಡಿ.
ಮಳೆ ಬರೋ ಹಂಗಾಗ್ಬಿಟ್ಟಿದೆ, ಮಣ್ಣೆಲ್ಲ ಗಮ್ಮಂತಿದೆ. ಕನಕಾಂಬರ ಬಿಟ್ಟಿದೆ, ಕಾಕಡ ಇದೆ ಸ್ವಲ್ಪ, ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಮರ್ಗ ಜೊತೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಹೂವೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.